ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್, ಇದನ್ನು ನಾವು ಒಂದಲ್ಗ ಸೊಪ್ಪಿನಲ್ಲಿ ಚಟ್ನಿ ಮಾಡೋಣ. ಅದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಮೈಂಡು ತುಂಬ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಮತ್ತು ಕೂದಲು ತುಂಬ ಬೆಳವಣಿಗೆ ಚೆನ್ನಾಗಾಗುತ್ತೆ. ಎಲ್ಲರೂ ಇದೆಲ್ಲ ಆಯಲೆಲ್ಲ ಮಾಡ್ತಾರೆ. ಒಂದಲ್ಗ ಸೊಪ್ಪಿನಲ್ಲಿ ಬ್ರಾಹ್ಮಿ ಎಲೆ ಅಂತ ಇದಕ್ಕೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಒಂದಲ್ಗ ಅಂತೀವಿ. ಹಿತ್ತಲ ಮದ್ದು ಗಿಡಲ್ಲ ಅಂತ ಹೇಳ್ತೀವಿ. ಬಟ್ ಇದು ತುಂಬ ಒಳ್ಳೆಯದು. ಈ ರೀತಿ ಚಟ್ನಿ ಮಾಡ್ಕೊಂಡು ತಿನ್ಬೋದು. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಾನು ಕಬ್ಬಣದು ರೊಟ್ಟಿ ತವ ಇದೆಯಲ್ಲ, ಅದರಲ್ಲಿ ಇದನ್ನು ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನು ಕಬ್ಬಿಣದ್ರಲ್ಲಿ ಐರನ್ ಅಲ್ವಾ, ಒಳ್ಳೆಯದು ಅಂದ್ಬಿಟ್ಟು ನಾನು ಕಬ್ಬಿಣ ತವದಲ್ಲೇ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಫ್ರೈ ಆಗಿದೆ. ಇವಾಗ ಒಂದು ಜಾರ್ಗೆ ನಾವು ಸ್ವಲ್ಪ ತೆಂಗಿನಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಒಂದು ಬ್ರಾಹ್ಮಿ ಎಲೆ ಇದೆಯಲ್ಲ, ಒಂದೆಲ್ಲ ಸೊಪ್ಪು, ಅದು ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಸಾಲ್ಟು ಎಲ್ಲ ಸೇರಿ ಸ್ವಲ್ಪ ಒಂದು 3 ಗ್ರೀನ್ ಚಿಲ್ಲಿ ಎಲ್ಲ ಹಾಕಿ ರುಬ್ಕೊಳ್ತಿದ್ದೀನಿ. ಈಗ ಸೈಡ್ಗೆ ಇಟ್ಕೊಳ್ಳೋಣ. ಈಗ ಅದು ಆಯಿಲ್ ಹಾಕಿ, ಸಾಸಿವೆ ಹಾಕಿ, ಕಡಲೆಬೇಳೆ ಹಾಕಿದ್ದೀನಿ. ಅದಕ್ಕೆ ರುಬ್ಬಿರೋಂಥ ಚಟ್ನಿಯನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಫ್ರೈ ಮಾಡ್ಕೊಂಡು ಈ ಜಾರನ್ನ ಈಗ ನಾನು ಒಂದು ಬೌಲ್ಗೆ ಸುರ್ಕೊತಾಯಿದ್ದೀನಿ. ಈಗ ಒಗ್ಗರಣೆ ಮಾಡಿದ್ನಲ್ಲ, ಅದನ್ನು ನಾವು ಇದಕ್ಕೆ ಹಾಕೊಳ್ಳೋಣ. ರೊಟ್ಟಿಗೆ, ಚಪಾತಿಗೆ, ಇಡ್ಲಿಗೆ, ದೋಸೆಗೆಲ್ಲ ತುಂಬ ಚೆನ್ನಾಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ, ಗ್ರೀನ್ ಕಲರ್ ಆಗಿದೆ. ಮತ್ತು ಕೂದಲಿಗೆಲ್ಲ ಒಳ್ಳೆಯದು, ಕಣ್ಣಿಗೆಲ್ಲ ಒಳ್ಳೆಯದು, ಮಕ್ಕಳು ನೆನಪಿನ ಶಕ್ತಿಗೂ ಒಳ್ಳೆಯದು. ಈಗ ನಾವು ಈಗ ದಿಢೀರ್ ದೋಸೆ ಮಾಡಿದೆ. ಇವಾಗ ಅದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಹೆಲ್ತಿ ಫುಡ್ಡು. ನಾವು ಏನು 10 ನಿಮಿಷ ಸಾಕು, ಅಷ್ಟೇ ನಾವು ತಿಂಡಿ ಮಾಡೋದಕ್ಕೆ, ಚಟ್ನಿ ಮಾಡೋದಕ್ಕೆ 5ರಿಂದ 10 ನಿಮಿಷ ಆಗುತ್ತೆ. ನಾವು ಫ್ರೀಝರಲ್ಲಿಟ್ಟರೆ ಒಂದು 2-3 ದಿನ ಆದರೂ 4 ದಿನ ಆದರೂ ಇಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಚಟ್ನಿ, ಭಾಳ ಚೆನ್ನಾಗಿದೆ. ಇದೇ ರೀತಿ ನೀವುಗಳು ಮನೇಲಿ ಮಾಡ್ಕೊಂಡು ತಿನ್ನಿ, ಮಕ್ಳಿಗೂ ಮಾಡಿಕೊಡಿ. ಇಷ್ಟಪಟ್ಟು ತಿಂತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಹುರ್ಗಡ್ಲೆ ಜಾಸ್ತಿ ಹಾಕಬೇಕು ಸ್ವಲ್ಪ, ಯಾಕಂದರೆ ತೆಂಗಿನಕಾಯಿ ಚಟ್ನಿಗಿನ್ನ ಹುರ್ಗಡ್ಲೆ ಚಟ್ನಿ ಚೆನ್ನಾಗಿರುತ್ತೆ. ಹಾಗಾಗಿ ತೆಂಗಿನಕಾಯಿ ಸ್ವಲ್ಪ ಹಾಕಿ, ಹುರಿಗಡಲೆ ಜಾಸ್ತಿ ಹಾಕಿ. ನನ್ನ ವಿಡಿಯೋಗಳು ತಮ್ಗೆ ಇಷ್ಟ ಆಗಿದರೆ ದಯಮಾಡಿ ನನ್ನ ಚಾನಲ್ನ ನನಗೆ ಮೆಸೇಜ್ ಕೂಡ ಮಾಡ್ಬೋದು, ಕಮೆಂಟ್ ಮಾಡಿ. ನಾನು ಅದಕ್ಕೆ ಉತ್ತರನೂ ಕೂಡ ಕೊಡ್ತೀನಿ ತಮಗೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ತಾಯಿದೆ, ಕಲರ್ಫುಲ್ಲಾಗಿದೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.